ಸಮುದ್ರದಲ್ಲಿ ಭಾರೀ ಬಿರುಗಾಳಿ ಉಂಟಾಯಿತು. ಯೋನನು ಸಮುದ್ರಕ್ಕೆ ಎಸೆಯಲ್ಪಟ್ಟನು. ಆ ಸಮಯದಲ್ಲಿ ದೇವರು ನನ್ನನ್ನ ಕಳುಹಿಸಿದರು. ನಾನು ದೊಡ್ಡ ಮೀನು. ದೇವರ ಆದೇಶದಿಂದ ಯೋನನ್ನು ನುಂಗಿದೆ. ಅವನನ್ನು ರಕ್ಷಿಸಲು ದೇವರು ನನ್ನನ್ನು ಬಳಸಿದರು. 3 ದಿನ 3 ರಾತ್ರಿ ಯೋನನು ನನ್ನೊಳಗೆ ಇದ್ದನು. ಅಲ್ಲಿ ಅವನು ದೇವರನ್ನು ಪ್ರಾರ್ಥಿಸಿದನು. ನಂತರ ದೇವರು ನನಗೆ ಹೇಳಿದನು, ಯೋನನನ್ನ ಕರಾವಳಿಯಲ್ಲಿ ಬಿಡು ಎಂದು. ಹಾಗೂಯೇ ನಾನು ಅವನನ್ನು ಸುರಕ್ಷಿತವಾಗಿ ಹೊರಗೆ ಬಿಟ್ಟೆ. ದೇವರು ಹೇಳಿದರೆ ದೊಡ್ಡ ತಿಮಿಂಗಿಲವಾದ ನಾನು ಕೂಡ ಅವನ ಮಾತನ್ನು ಕೇಳುತ್ತೇನೆ. ಆದ್ದರಿಂದಲೇ ಯೋನನ್ನು ನಾನು ರಕ್ಷಿಸಿ ಕರಾವಳಿಗೆ ತಂದುಬಿಟ್ಟೆ. ದೇವರು ಹೇಳಿದ್ರೆ ಸಮುದ್ರದ ದೊಡ್ಡ ತಿಮಿಂಗಿಲವೂ ಕೇಳುತ್ತದೆ. ಆದರೆ ನೀವು ದೇವರ ಮಾತನ್ನು ಕೇಳುತ್ತೀರಾ? ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಂತೂ ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ.